ಸಚಿನ್ ಗುತ್ತಿಗೆದಾರ ಅಂತ ನಾವೆಲ್ಲೂ ಹೇಳಿಲ್ಲ ಅಂತ ಇಲ್ಲ ನೋಡಿ, ಪ್ಲೀಸ್ ಡೋಂಟ್ ಕೋಟ್ ಮೀ. ಅಂದ್ರೆ ನನ್ನ ಮಾಹಿತಿ ಪ್ರಕಾರ ಅವರು 24-25 ವರ್ಷ ಅಷ್ಟೇ ಗೂಗಲ್ಗೆ. ಆಮೇಲೆ ಅವನು ಯೂನಿಟಿ ಇನ್ಫ್ರಾ ಬಿಲ್ಡ್ ಅಂದ್ಬಿಟ್ಟು ಒಂದು ಕಂಪನಿನಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಥವಾ ಡಿಸೈನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಅವನೇ ಹೇಳ್ತಾರೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿರ್ಬೋದು ಅಂದ್ರೆ ಅವರು ಕಂಪನಿ ಥ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದ್ರು ಆಸೆ ಇರ್ಬೋದು. ಯಾಕಂದ್ರೆ ಗುತ್ತಿಗೆದಾರರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ, ಬೀದರ್ನಲ್ಲೂ ಇಲ್ಲ, ಕಲಬುರಗಿನಲ್ಲೂ ಇಲ್ಲ, ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದೀವಿ. ನಮ್ಮಲ್ಲಿ ಅವ್ನ ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾರು ಗುತ್ತಿಗೆದಾರರು, ಕ್ಲಾಸ್ 3 ಯಾರು, ಕ್ಲಾಸ್ 2 ಯಾರು, ಕ್ಲಾಸ್ 1 ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್. ಸೊ ಅದಾಗಲೇ ಸ್ಪಷ್ಟವಾಗಿ ಗುತ್ತಿಗೆದಾರ ಸಂಘ ಹೇಳಿದ್ದಾರೆ. ಸರ್, ಈಗ ಬಿಜೆಪಿ ಹೋರಾಟ ಅಥವಾ ಹೇಳಿಕೆಗಳು ತಮ್ಮನ್ನೇನಾದರೂ ರಾಜಕೀಯವಾಗಿ ವಿಚಲಿತನಾಗಿ ಮಾಡಿದೆ ಅಥವಾ ತಮ್ಮದನ್ನು ಚಾಲನೆ ಅನ್ಸುತ್ತಾ? ನಾನು ವಿಚಲಿತನಾಗಿದ್ದಿಲ್ಲ, ಇಲ್ಲೇ ಕೂತಿದ್ದೀನಲ್ಲ, ನಾನು ಇಲ್ಲೇ ಕೂತ್ಬಿಟ್ಟು ನೇರವಾಗಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಮಾರ್ಕ್ ಮೈ ವರ್ಡ್ಸ್, ಇದರಿಂದ ನಮಗೇನು ವಿಚಲಿತ ಆಗೋದಿಲ್ಲ, ಸರ್ಕಾರಕ್ಕೆ ಏನಾಗೋದಿಲ್ಲ, ಇವರಿಗೆ ಅವಮಾನ ಆಗುತ್ತೆ. ಇನ್ನ ಒಂದು 4-5 ದಿನ ಕೊಡಿ, ಎಲ್ಲ ಬರುತ್ತಲ್ಲ ಆಚೆ. ಈಗ ನೋಡಿ, ಯಾರೋ ಇಬ್ರು ವ್ಯವಹಾರವನ್ನ ತಂದಿ ಸರ್ಕಾರಕ್ಕೆ ಹಾಕಿದ್ರೆ, ಈಗ ಅವರ ಇವ್ರ ಆರೋಪಿಗಳು ಏನ್ ಹೇಳೋದು, ನಮಗೆ EMD ಬೇಕಾಗಿ, ಅವ್ರಿಗೆ EMD ಬೇಕಾಗಿತ್ತು ಅಂತ, ಅದಕ್ಕೆ ನಾವು ದುಡ್ಡು ಕೇಳದ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಇಟ್ ಇಸ್ ನಾಟ್, ಇಟ್ಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ, ಇಟ್ಸ್ ಅ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಈಗ ಅವ್ರು ಹೇಳ್ತಾ ಇದಾರೆ ಇಲ್ಲ ಟೆಂಡರ್ ಕೊಡಿಸ್ತೀನಿ ಅಂತ, ಅದಕ್ಕೆ ನಾವು, ಬಟ್ ಟೆಂಡರ್ ಕೊಡಿಸ್ತಾ ಇದ್ರೆ ಅವ್ರಿಗೆ ಯಾಕೆ EMD ಹಾಕ್ತಾರೆ? ಈಗ ಯಾವುದು ಕೂಡ ಅವ್ರು ಹೇಳಿರೋದು KID ಟೆಂಡರ್ ಇರ್ಬೋದು, ಝೂ ಅಥಾರಿಟೀಸ್ ಇರ್ಬೋದು, ಅಥವಾ RWS ಇರ್ಬೋದು, ಯಾವ್ದು ಟೆಂಡರ್ ಅವ್ರಿಗೆ ಆಗಿಲ್ಲ ಅಲ್ಲ, ಅವ್ರು ಯಾವ್ದು ಅಲ್ಲಿ ಉಲ್ಲೇಖಿಸಿದ್ದಾರೆ ಅದರಲ್ಲಿ. ಸೊ ಹಾಗಾದ್ರೆ ಇವರು ಹೇಳಿದ ಪ್ರಕಾರ ಆಗ್ಬೇಕಾಗಿತ್ತಲ್ಲ ಟೆಂಡರ್. ಅಂದ್ರೆ ಇಫ್ ದೇ ವರ್ ಏಬಲ್ ಟು ಇನ್ಫ್ಲೂಯೆನ್ಸ್ ದ ಗವರ್ಮೆಂಟ್, ಅವರು ಟೆಂಡರ್ ಆಗ್ಬೇಕಾಗಿತ್ತಲ್ಲ. ಸೊ ಅದೇನಾಗಿದೆ, ಸತ್ಯಾಂಶ ಬರ್ಲಿ. ಅಲ್ಲೊಂದು ಕತೆ ಹೇಳ್ತಾ ಇದ್ದಾರೆ, ಇಲ್ಲೊಂದು ಕತೆ ಹೇಳ್ತಾ ಇದ್ದಾರೆ. ಯಾವ ವರ್ಷನ್ ಕರೆಕ್ಟ್ ಅಂತ ತಾನೇ ನಾವು ಹೇಳಿರೋದು, CID ತನಿಖೆ ಮಾಡ್ಲಿ ಅಂತ. ಆದ್ರೆ ಇದು ಇವ್ರೇನ್ ರಾಜಕೀಯ ಮಾಡಕ್ ಕೊಡ್ತಾ ಇದ್ದಾರೆ, ಅದು ಎಷ್ಟು ಮಟ್ಟಕ್ಕೆ ಲಾಜಿಕಲ್ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಈಗ ಈಶ್ವರಪ್ಪ ಅವ್ರದ್ದು ಪ್ರಕರಣ ನಾನು ಹೇಳಿದ್ನಲ್ಲ, ಇದು ಸ್ಪಷ್ಟವಾಗಿ ಓದಕ್ಕೆ ಹೇಳಿ ಅವರಿಗೆ, ಅದೆಲ್ಲ ಇಲ್ಲ ದಾಖಲೆ ಅವ್ರ ಹತ್ರ. ಸರ್, ಚನ್ನವೀರ ಅವರು ನಿಮ್ ಕುಟುಂಬಕ್ಕೆ ನೋಡಿ ಯಾವ ಜೊತೆನಲ್ಲಿ ಊಟ ಮಾಡ್ತಾರೆ ಅದರಲ್ಲೇ ಹೇಳಿದ್ರೆ ನಾನು ಏನ್ ಮಾಡಕ್ಕಾಗಲ್ಲ, ಪ್ರಸ್ತುತ ಅದು ಪರ್ಟಿಕ್ಯುಲರ್ ನಿಮ್ ಫ್ಯಾಮಿಲಿ. ಅದೇ ಹೇಳಿದ್ದೀನಲ್ಲ, ಈಗ ಒಂದ್ ಲೈನ್ ಅಲ್ಲಿ ನಮ್ ಕಡೆ ಗಾದೆ ಇವ ಏನ್ ಒಂದ್ ಎಲೆಕ್ಷನ್ ಗೆದ್ದಿದ್ದಾರೆ ಅಂದ್ರೆ, ಏನೋ ಪಾರ್ಟಿ ಸೇವೆ ಮಾಡಿದ್ದಾರೆ, ಲೀಡರ್ ಸೇವೆಗಳು ಮಾಡಿದ್ದಾರೆ ಅಂತ MLC ಮಾಡಿದ್ದಾರೆ. ಇನ್ನ 5 ವರ್ಷ ಇರ್ತಾರೆ, ಮಾಡ್ಲಿ. ಅದಾದ್ಮೇಲೆ ಮುಂದಿನ ಸರಿ ಎಲೆಕ್ಷನ್ ಲೋಕಸಭಾ ಕೊಡ್ತಾರೋ ಅಸೆಂಬ್ಲಿ ಕೊಡ್ತಾರೋ ಅದು ಅವ್ರು ಬಿಟ್ಟು ವಿಚಾರ, ನನಗೇನಿದೆ. ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್. ಏನಾದ್ರೂ ಲೀಡರ್ ಆಫ್ ಅಪೋಸಿಷನ್ ಅವ್ರದ್ದು ಒಂದು ಸ್ಥಾನಮಾನ ಇದೆ, ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಕೊಂಡು ನೀವು ಸಕಾರಾತ್ಮಕವಾಗಿ ಟೀಕೆ ಮಾಡೋದು ಅಥವಾ ನಮ್ ಪ್ರಶ್ನೆ ಮಾಡೋದು ಕೇಳಿದ್ರೆ ವಿ ವಿಲ್ ಆನ್ಸರ್. ನೀವು ವೈಯಕ್ತಿಕವಾಗಿ ವಿಚಾರ ತಗೊಳೋದು, ರಾಹುಲ್ ಖರ್ಗೆ ಸರಿ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಸರಿ ಇಲ್ಲ, ನೋಡಿ ನಮ್ ಎಲ್ಲಾ ಕುಟುಂಬದ ಬಗ್ಗೆ ಅವ್ರಿಗೆ ಗೊತ್ತಿದೆ, ಇದನ್ನು ಕೂಡ ಅವ್ರಿಗೆ ಗೊತ್ತಿದೆ. ಅದೇ ಈ ಪ್ರಶ್ನೆ ಅವ್ರಿಗೆ ಕೇಳಬೇಕಲ್ಲ. ಹೌ ಕ್ಯಾನ್ ಐ ಆನ್ಸರ್ ಫಾರ್ ಹಿಮ್? ಐ ಆಮ್ ನಾಟ್ ಈ ಸ್ಪೋಕ್ಸ್ ಪರ್ಸನ್, ಐ ಆಮ್ ದ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್. ಬಿಜೆಪಿ ಬಂದದಕ್ಕೆ ಈ ಸ್ಥಾನಕ್ಕೆ ಬಂದೆ, ಇದ್ರೆ ಅಲ್ಲೇ ಇರ್ಬೇಕಾಯ್ತು. ಹೌದು. ಈಗ ಏನಾಗ್ತದೆ ಸರ್, ಈಗ ನೀವು ಕ್ರಿಕೆಟರ್ ಆಗ್ಬೇಕಂತೀರಾ, ಟ್ರೈನಿಂಗ್ ಮಾಡ್ತೀರಾ, ಗಲ್ಲಿ ಕ್ರಿಕೆಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀರಲ್ಲ. ಗಲ್ಲಿ ಕ್ರಿಕೆಟ್ ಇಂದ ಹೋಗ್ತೀರಾ, ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂಗೆ ಹೋಗ್ತೀರಾ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇಂದ ಸ್ಟೇಟಿಗೆ ಆಡ್ತೀರಾ. ಸ್ಟೇಟ್ ನ ಚೆನ್ನಾಗಿ ಆಡಿದ್ರೆ ನ್ಯಾಷನಲ್ ಲೆವೆಲ್ಗೆ ಜೇಷ ತಗೊಂತಾನೆ. ಆ ಸ್ಟೇಟ್ ಲೆವೆಲ್ಗೆ ಬರೋ ತನಕ ಯಾರು ಮಾಡಿದ್ದು? ಅದೆಲ್ಲ ಬಿಡಿ, ಅಪ್ರಸ್ತುತ ಸರ್. ಅದು ನಮ್ಗೆ ಅವ್ರಿಗೆ ಒಳ್ಳೇದಾಗಿ, ಅವ್ರಿಗೆ ಚೀಫ್ ಮಿನಿಸ್ಟರ್ ಬೇಕಾದ್ರೂ ಆಗ್ಲಿ, ನಮ್ಗೇನ್ ಮಾಡೋದಿದೆ. ಐ ಆಮ್ ದ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್, ಐ ವಿಲ್ ಸ್ಪೀಕ್ ಆಸ್ ಆಪೋಸಿಷನ್ ಲೀಡರ್. ಲಾಜಿಕ್ ಆಗಿ ಮಾತಾಡಿ, ಸಕಾರಾತ್ಮಕವಾಗಿ ಟೀಕೆ ಮಾಡಿ, ಪಾಲಿಸಿ ಬಗ್ಗೆ ಕೇಳಿ, ವಿ ವಿಲ್ ಡೂ. ಇಲ್ಲಾಜಿಕಲ್ ಆಗಿ ಕೊಡ್ಲೇಬೇಕು, ಮಾಡ್ಲೇಬೇಕು, ಕಲಬುರಗಿ ರಿಪಬ್ಲಿಕ್ ಕೊಡ್ರಿ ಉತ್ತರ. ನಿಮ್ಮ ಮಣಿಕಂಠ ರಾಠೋಡ್ ಔಟ್ರೈಟ್ ಆಗಿ ನಮ್ಮ ಹೆಂಡತಿ ಮಕ್ಕಳನ್ನ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನವ, ಅದಕ್ಕೇನಾದ್ರೂ ಉತ್ತರ ಇದೆ ನಿಮ್ಮ ಹತ್ರ? ನೀವೇನು ಮಾತಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರಾ, ಹೇಳ್ತೀರಲ್ಲ. ಮುನಿರತ್ನ ಒಬ್ರು ದಲಿತ ಮಹಿಳೆಗೆ ಏನ್ ಮಾಡಿದ್ದಾರೆ ಅಂತ ನಿಮ್ದು FSM ರಿಪೋರ್ಟ್ ಇದೆ ಅಲ್ಲ, ಏನಂತೀರಾ ಅದಕ್ಕೆ? ನಿಮ್ಮ ಪಾರ್ಟಿನಲ್ಲಿ ಇರೋರಿಗೆ ನೀವು ಪ್ರಶ್ನೆ ಮಾಡ ನೀವು ತಾಕತ್ ಇಟ್ಕೊಂಡಿಲ್ಲ. ಪ್ರಿಯಾಂಕ್ ಖರ್ಗೆ ಇಸ್ ವೆರಿ ಫಾರ್. ಫಸ್ಟ್ ಅವ್ರಿಗೆ ನೋಡಕ್ಕೆ ಹೇಳಿ.
ನೆನ್ನೆ ವಿಜಯೇಂದ್ರ ಅವರು ಅಮಿತ್ ಶಾ ಅವರು ಕೂಡ ನಾನು ಭೇಟಿಯಾಗಿದ್ದಾರೆ ಈ ಹೇಳಿದ್ದೀನಿ, ವಿಚಾರದ ಬಗ್ಗೆನೂ ಕೂಡ ನನಗೆ ಗೊತ್ತಿಲ್ಲ ಯಾವ ವಿಚಾರ ಅಂತ. ನನ್ನ ಬಲವಾದ ಮೂಲಗಳು ಏನು ಹೇಳ್ತವೆ ಅಂದ್ರೆ ಸ್ವಲ್ಪ ಇದ್ರದ್ದು ಚರ್ಚೆ ಆಗಿದೆ, ಬೇರೆದು ಚರ್ಚೆ ಆಗಿದೆ. ನಾನು ಹೇಳಿಲ್ಲ ರಿಪೋರ್ಟ್ ಕಾರ್ಡ್ ಯಾರಿಗೆ ಸರಿ ಬೈದಿದ್ದೀವಿ, ಪರಿಣಾಮಕಾರಿಯಾಗಿ ಏನು ಸರ್ಕಾರಕ್ಕೆ ನೀವೇ ಹೇಳಿ. ಮೊನ್ನೆ ಕೌನ್ಸಿಲ್ ನಡೀತಾ ಇದೆ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡ್ಲಿಕ್ಕೆ ಕಾಯ್ತಾ ಇರ್ತಾರೆ ಇಲ್ಲ. ಅಂದ್ರೆ ಅಸಮರ್ಥರು ಸರ್ ನೀವು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ. ನಾ ಹೇಳಿದ್ದೀನಲ್ಲ, ಬಿಜೆಪಿಯವರು ಅಸಮರ್ಥ ನಾಯಕತ್ವವನ್ನ ಬೆಳೆಸಲಿಕ್ಕೆ ಗವರ್ನರ್ಗಳನ್ನ ಇಟ್ಕೊಂಡಿದ್ದಾರೆ. ಇವತ್ತಿನ ನುಡಿಸಲು ಹೇಳ್ತಾ ಇದ್ದೀನಿ. ಈಗ ಯಾರಿದ್ದಾರೆ ತೋರಿಸ್ಬಿಡಿ ನಮಗೆ. ನಾಳೆ ತನಕ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರಲ್ಲ ಬನ್ನಿ, ಸ್ವಾಗತ. ಕಲಬುರಗಿಗಲ್ಲ ಬನ್ನಿ. ನಾನು ಹೇಳಿದ್ದೀನಲ್ಲ, ನಮ್ಮ ಹುಡುಗರಿಗೂ ಹೇಳಿದ್ದೀನಿ, ಎಲ್ಲ ನಮ್ಮ ಸಂಘಟನೆಯವರಿಗೂ ದಯವಿಟ್ಟು ಅವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇಶ್ಯೂ ಬೇಸ್ಡ್ ಇರ್ಬೇಕಲ್ಲ, ಮಾತಾಡಲಿಲ್ಲ ಅಂದ್ರೆ ಬರೀ ಕಿರ್ಚ್ಬೇಕಾಗುತ್ತೆ. ಈಗ ಇಲ್ಲಪ್ಪ ಅಂತಲ್ಲ, ನೀವೆಲ್ಲ ಹಿಂಗೆ ಹೇಳ್ತೀರ. ಕ್ಷೇಮಾಭಿವೃದ್ಧಿ ಯಾಕಂದ್ರೆ ನೋಡಿ, ಲಾಜಿಕಲಿ ಹಿಂಗ್ ಮಾತಾಡಿದ್ರೆ ಜನರು ಕೇಳ್ತಾರೆ. ಈಗ ಯಾವುದೇ ರೀತಿಯಾದಂತ ಸಾಕ್ಷಿ ಇಲ್ಲ, ದಾಖಲೆ ಇಲ್ಲ ಅಂದ್ರೆ ಕೂಗದ್ ಜಾಸ್ತಿ ಆಗುತ್ತೆ. ಕೂಗ ಜಾಸ್ತಿ ಆದಾಗ ಬಾಯಾರಿಕೆ ಆಗ್ತದೆ. ಅದಕ್ಕೆ ನಾನು ಹೇಳಿದೀನಿ, ಕ್ಷೇಮಾಭಿವೃದ್ಧಿ ನಾಟಿ ನೆನೆಯದಾಗಬೇಕು. ಬರೀ ಕಾಫಿ ಟೀ ಅಷ್ಟೇ ಸರ್. ಇಲ್ಲ ಬೇಡ, ಕಾಫಿ ಟೀ ಡ್ರಾಪ್ ಮಾಡಿದೀವಿ. ಎಳ್ನೀರು, ನೀರು. ಖರ್ಗೆ ಅವರ ಪುತ್ರ ಅಂತ ಹೇಳಿನೇ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ನೋಡಿ, ಇದನ್ನ ನಿನ್ನೆ ಹೇಳಿದ್ರು. ನಿನ್ನೆ ಬಿಜೆಪಿ ಅವರು ಖರ್ಗೆ ಅವ್ರ ಪುತ್ರ ಇದನ್ನಂತಾನೆ ಮಂತ್ರಿ ಆಗಿದ್ದೀನಿ. ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್. ನಾನಂತೂ ಅರ್ಜಿ ಹಾಕಿಲ್ಲ, ಹುಟ್ಟಿಲ್ಲ ಅಲ್ಲ. ಇವ್ರುಗಳಿಗೆ ಯಾಕೆ ತಂದೆಯವ್ರ ಮೇಲೆ ಅಷ್ಟು ಗೌರವ ಇಲ್ಲ, ಪ್ರೀತಿ ಇಲ್ಲ. ವಿಜೇಂದ್ರ ಅವರೆಲ್ಲ ಬಹಳ ಸಂಘಟನೆಯಿಂದ ಬಂದ್ರ. ಎಷ್ಟು RSS ಶಾಖೆಗಳು ಅಟೆಂಡ್ ಆಗಿದ್ದಾರೆ ತೋರಿಸಿ. ಎಷ್ಟು ಜನ ಇದ್ದಾರೆ? ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆ, ಬಿಜೆಪಿನಲ್ಲಿ ಇದೆ. ಚೆಕ್ ಮಾಡಿ ನೋಡ್ಬಿಟ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ DNA ಟೆಸ್ಟ್ ಮಾಡಕ್ ರೆಡಿ ಇದೀನಲ್ಲ ನಾನು. ಉಚಿತವಾಗಿ ಮಾಡಿಸಿ ಇವ್ರು ತಗೊಂತಾ ಇಲ್ಲ. ಬಹುಶಃ ಅವರಿಗೆ ಹೆದರಿಕೆ ಏನಾದ್ರೂ ಗೊತ್ತಾಗ್ಬಿಡ್ತದ ಅಂತ. ಈಗ ಯಾವಾಗ್ಲೂ ಖರ್ಗೆ ಅವರಿಂದಾನೆ ಆಗಿದ್ರೆ ಖರ್ಗೆ ಹೌದು ಅಪ್ಪ ನನ್ನ ಖರ್ಗೆ ಮಗ ನಾನೇನಾದ್ರು ಇಲ್ಲ ಅಂತ ಅನ್ನಕ್ಕಾಗ್ತದ? ಬ್ಯಾಡ್ ಇಲ್ಲ ಅರ್ಧವರಿಗೆ ನೀವು BCCI ಚೇರ್ಮನ್ ಮಾಡ್ತೀರಾ, ಇವರಿಗೆಲ್ಲರಿಗೂ ನೀವು BCC ಅಲ್ಲ ICC, ಈಗ ICC ಚೇರ್ಮನ್ ಮಾಡ್ತೀರಾ. ಏನಿದೆ ರೀ ನೀವು? ನೀವು ತಗೊಂಡ್ಬಿಡಿ, ನಿಮ್ದು ಫಸ್ಟ್ ಸಾಲ ಮೊದಲೇ ಸಾಲಲ್ಲೇ ತಗೊಂಡ್ಬಿಡಿ. ಯಾರ್ಯಾರು ಏನೇನಿದಾರಂತ MLCಗಳಿರ್ಬೋದು, MLAಗಳಿರ್ಬೋದು. ಈಗ 4 ಸರಿ ನಾನು ಚುನಾವಣೆ ಮಾಡಿದ್ದೀನಿ, 3 ಸರಿ ಗೆದ್ದಿದ್ದೀನಿ. ಈಗ ನಾವಾಗಿರ್ಬೋದು, ದಿನೇಶ್ ಗುಂಡ್ರಾವ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಯಾವತ್ತರ ಹೇಳಿದೀವೋ ಇಲ್ಲಪ್ಪ ನಾವು ನಮ್ಮ ತಂದೆಯವರ ಹೆಸರು ಇಲ್ಲ ಅನ್ನೋದ ಬರ್ತಾ ಇರಲಿಲ್ಲ. ಹೌದು, ಅವರು ಮಾಡಿದ್ದಾರೆ. ಅದು ಹೋಲಿಕೆ ಯಾವಾಗ್ಲೂ ಇದ್ದೇ ಇರ್ತದೆ. ಆದ್ರೆ ಅವ್ರು ಸಾಧನೆ ಮಾಡಷ್ಟು ನಾವು ಮಾಡಕ್ ಆಗ್ತದ? ಇಂಪಾಸಿಬಲ್. ಖರ್ಗೆ ಸಾಹೇಬ್ರು ಮಾಡಿರಲ್ಲ ಅಚೀವ್ಮೆಂಟ್ಸ್, ನಾವು ಮಾಡಕ್ ಆಗ್ತದ? ಇಲ್ಲ. ಬಟ್ ಹಂಗಂತ ನಾವೇನು ಮಾಡಿಲ್ಲ. ನಾವು ವಿ ಆರ್ ನಾಟ್ ಸೆಲೆಕ್ಟೆಡ್ ಅಲ್ಲ, ವಿ ಆರ್ ಎಲೆಕ್ಟೆಡ್. ಬಿಜೆಪಿನಲ್ಲೂ ಎಲೆಕ್ಟೆಡ್ ಅಲ್ವಾ? ಅವ್ರೇನಾದ್ರೂ ಎಲೆಕ್ಟ್ ಆದ್ರೆ ಅವರು ಇಲ್ಲ ಬಹಳ ಕೆಳಮಟ್ಟದಿಂದ ಬಂದವರು ಅಂತ, ನಾವಾದ್ರೆ ಸೆಲೆಕ್ಟೆಡ್ ಅಂತ. ಹೆಂಗೆ ರಾಜನಾಥ್ ಸಿಂಗ್ ಮಗನಿಗೆ ಹೆಂಗ್ ಟಿಕೆಟ್ ಸಿಕ್ತು? ಅವೆಲ್ಲರೂ ನಾವು ಚರ್ಚೆಗೆ ರೆಡಿ ಇದ್ದೀವಿ. ಅವ್ರು ಚರ್ಚೆಗೆ ರೆಡಿ ಇದಾರ ಕೇಳಿ. ಓಕೆ ಸರ್, ಅದಕ್ಕೆ ಹೋಗ್ತಾ ಇದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಅವ್ರು ಉಳಿಸ್ಕೊಳ್ಳಿಕ್ಕೆ. ದಯವಿಟ್ಟು ಫಸ್ಟ್ ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ, ಆಮೇಲೆ ನನ್ನ ಹತ್ರ ಬನ್ನಿ. ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂಕ್ ಕೆಳಗಡೆ ಆಗ್ತಾ ಇರುವಂತ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ. ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ? ಈಶ್ವರಪ್ಪ ಅವರ ಪ್ರಕರಣಕ್ಕೆ ಮತ್ತೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ? ಮತ್ತೆ ನೀವು ನಿನ್ನೆ ನೋಡಿರ್ಬೇಕು, ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿನ್ನೆ ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ. ಎಲ್ಲಿ ನಾವೆಲ್ಲಿ ಹೋಗ್ತೀವಿ ನಮ್ ಮುದ್ಗೆ ಹಾಕ್ಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತಾರಂತೆ, ಮತ್ ನಾವ್ ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೆ. ಬಿಜೆಪಿ ಟೂಲ್ ಕಿಟ್ ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದ್ ಯಾಕೆ 31st ಫಸ್ಟ್ ಬಿಟ್ರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರ್ಬೇಕು. ಅದು ಅವ್ರೆ ವೀಕೆಂಡ್ ರಾಜಕಾರಣಿಗಳು, ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಕಲಬುರಗಿಗೆ ಬರ್ತಾ ಇದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರ್ಲಿ. ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ, IPL ದಂಧೆ ಯಾರು ನಡೆಸ್ತಾ ಇರೋದು, ಅವ್ರ ಕೇಸ್ ಏನಾಗ್ತಾ ಇವೆ. ಮತ್ತೆ ನನಗೆ ಬಿಜೆಪಿಯವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ, ಪಾಪ ಕಲಬುರಗಿನಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡಿಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡಿಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ ಅಂತ ಬಹಳ ಎದ್ದು ಕಾಣುತ್ತೆ. ಅಲ್ಲಿ
ಇಲ್ಲಿ ಎಜೆಪಿ ವೈಜೆಪಿ ಬಿಜೆಪಿ ಇದ್ರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ. ಅಲ್ಲಿ ಬಿಜೆಪಿ ಏನು ನಡೆಯಲ್ಲ. ಅವರೆಲ್ಲ ಏನ್ ಹೇಳ್ತಾರೆ, ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ಕುಣಿತಾರೆ ಇವರೆಲ್ಲ. ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ. ಬಂದಾಗ ತನಿಖೆನೂ ಆಗ್ಲಿ. ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳು ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನು ಹೊರಗೆ ಬರಲಿ. ಬಿಜೆಪಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗೋದು ಖಂಡಿತ. ಬಂದು ಕೊಡ್ತೀನಿ ನಿಮಗೆ. ಈಗ ಒಂದು ವಾರ ಆಗ್ತಾ ಬಂತು, ಯಾವುದೇ ರೀತಿಯಾದಂತಹ ಒಂದು ದಾಖಲೆ ಕೊಟ್ಟಿಲ್ಲ, ಪುರಾವೆ ಕೊಟ್ಟಿಲ್ಲ, ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದೇ ಹೊರತು ಒಂದು ಅವರ ಹತ್ರ ದಾಖಲೆಗಳಿಲ್ಲ. ನಾವು ದಾಖಲೆಗಳನ್ನ ನಾವು ಕೊಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಇದರಿಂದ ಅವರಿಗೆ ಇನ್ನ ಹೆಚ್ಚು ಅವಮಾನ ಆಗೋದು ಹೊರತು ಇದರಿಂದ ಯಾವುದೇ ರೀತಿಗೆ ಸರ್ಕಾರಕ್ಕೆ ಇದು ಮಾಡಿ. ನಾವು ಮೊದಲೇ ದಿನದಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿಗೆ ಆಗಿದೆ. ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ. ರೈಲ್ವೆ ಪೊಲೀಸಿಂದ ಈಗಾಗಲೇ ಸಿಐಡಿಗೆ ಮೊನ್ನೆ ಹಸ್ತಾಂತರ ಆಗಿದೆ. ಅವರು ಕೂಡ ಏನೇನು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರೆಸಬೇಕು, ಏನ್ ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕೊಂತ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸ್ತದೆ ಅಂದ್ರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು, ಮತ್ತೆ ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು, ಅದನ್ನ ನಾವು ಮಾಡ್ತೀವಿ. ಅವರ ಕುಟುಂಬದ ಜೊತೆ ನಾವು ಇದ್ದೇವೆ. ಅವರು ಇನ್ನ ಈ ಒಂದು ಶಾಕ್ ಇಂದ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿರೋದಂಗೆ. ಆದ್ರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು, ಮತ್ತೆ ಬೇರೆ ಇನ್ನಿತರ ಏನಾದ್ರೂ ಸಹಕಾರ ಇದ್ರೆ ಅದನ್ನ ನಾವು ಮಾಡ್ತೀವಿ. ಅದನ್ನ ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಅಂತ ನಾನು ಹೇಳಿಕ್ ನಾನು ಬಯಸ್ತಾ ಇದ್ದೀನಿ. ಹಿಂದಿನ ಬಿಜೆಪಿ ಸರ್ಕಾರ ತರ ಸುಮ್ಮನೆ ರಾಜಕೀಯ ಮಾಡಕ್ಕಲ್ಲ, ನಮ್ದು ಜವಾಬ್ದಾರಿ ಇದೆ. ನ್ಯಾಯ ಕೊಡಿಸೋದು ಜವಾಬ್ದಾರಿ ಇದೆ, ಮತ್ತೆ ಪರಿಹಾರ ಕೂಡ ಕೊಡಿಸೋದು ನಮ್ದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ. ನಾನು ಕೇಳಿರುವ ಪ್ರಶ್ನೆಗಳಿಗೆ ಬಿಜೆಪಿಯವರು ನೇರವಾಗಿ ಲಾಜಿಕ್ ಆಗಿ ಉತ್ತರ ಕೊಡಲಿ. ಥ್ಯಾಂಕ್ ಯು. BJP is becoming desperate to establish their leadership, state leadership. The BJP is a divided house. They have huge factionism going on, and they're just trying to cover all this up with a non-issue. While we sympathize with the family of Sachin, but they're yet to figure out what is the role that the government has played or I have played. This is the letter of Mr. Santosh Patil, who committed suicide during the BJP regime. Mr. Ishwarappa resigned because of this, and the BJP is citing this as the excuse to seek my resignation. Very clearly in this letter, Mr. Santosh has written that the reason for my suicide is the Rural Development and Panchayat Raj Minister, Mr. Ishwarappa, and he should get severe punishment, and my family should be taken care by the then government, that was BJP, the then BJP Chief Minister, and Mr. Yediyurappa and the community. So very clearly, he is telling his name. He's written his name in the letter. Whereas in the letter which Mr. Sachin has written, he has accused 8 people, and he's mentioned my name twice, saying that these people had come to see me. He's nowhere mentioned that I am the reason, neither am I an accused or anything. So BJP is just trying its best to ensure that they find something that will embarrass the government, that will embarrass Mr. Kharge, and seek my resignation, but that is not going to happen because I have got a clean slate. The BJP can do whatever in its capacity to hide their differences, to hide what Mr. Muniratna is doing, to hide what C.T. Ravi is doing, to hide the lack of leadership that is plaguing them in the state. And I meet a lot of people every day, and he claims that he had come and met me, and I'm not sure. And I don't know him personally, is what I've always told. The BJP is doing Kalburgi Chalo CBI. Yeah, I welcome them to Kalburgi. Let them come to Kalburgi. We will ensure that they don't go back hungry or thirsty, because there will be a lot of sloganeering that will go on without logic, because they don't have one document to showcase that, and hence they are going to do it. Let them do it. I welcome them to Kalburgi. Please, at least don't make a fool of yourselves when you come there.
please produce some documents in front of the media or to the public, whoever you deem fit to. So you had requested for a CID investigation. First 2 FIRs and now CID. Where the case stands as far as See, investigation? the railway police was investigating this earlier. It's just been a day and a half or probably 2 days since they have given it to the CID. So I'm sure that they are doing their job and the truth will come out as quickly as possible. So PM is going to inaugurate a Delhi affiliated college which is named after Savarkar. Sorry? PM is going to inaugurate a Delhi University affiliated college. It is going to be named after Savarkar. I feel sorry for it. Sorry is what the apologetic thing for it, right? Okay, thank you. So 3 years, how is this affect the Congress guarantee? The BJP has been Very, calling very clear. The CM of Karnataka has been on record saying about fiscal responsibility. And he says that there will be a deficit thanks to the previous BJP government's bad management of finance for this 1 year. And we are very clear that none of the guarantees are going to stop. We have also taken alternate revenues also. And if you see, we have got the state GST has increased by the central government rankings itself. So we are moving ahead economically, and probably it will take another couple of quarters to ensure that we are back in the state. See, how are they calling it a financial crunch? We are delivering on the guarantees. We are delivering another progressive act. These new policies are coming in, new investments are coming in. How is it that we are lagging behind? We are number 2 in FDIs. We are number 2 in manufacturing. We are number 1 in GCCs. Last year we have delivered close to around 4.5 lakh crores of IT exports and services. I think probably economically something is not their cup of tea. Let them listen to Mann Ki Baat and do time pass.